ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಈಗ ಅದನ್ನು ಪ್ರಶ್ನಿಸಿ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಜಾಮೀನು ಕೊಡಬೇಕು ಅಂತ. ಸದ್ಯಕ್ಕಂತೂ ರಿಲೀಫ್ ಇದೆ MD ಸಮೀರ್ ಅವರಿಗೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕು ಅಂತೇಳಿ ಪೊಲೀಸರು ಕೂಡ ಕಳೆದ 2 ದಿನಗಳಿಂದ ಕಾತುರದಿಂದ ವೇಟ್ ಮಾಡ್ತಾನೆ ಇರ್ತಾರೆ. ಮನೆಯಲ್ಲೂ ಕೂಡ ಇರೋದಿಲ್ಲ, ಈ ಕಡೆ ತಿಮ್ಮರೋಡಿ ಅವರ ಮನೆಯಲ್ಲೂ ಕೂಡ ಅವರು ಸಿಗೋದಿಲ್ಲ. ಇದರ ಮಧ್ಯೆ ಈ ರೀತಿಯ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ಇದರ ಆದೇಶ ಬಂದಿದೆ. ಯೂಟ್ಯೂಬರ್ ಸಮೀರ್ಗೆ ಸದ್ಯಕ್ಕಂತೂ ನಿರೀಕ್ಷಣಾ ಜಾಮೀನು ಅಂದರೆ ಅರೆಸ್ಟ್ ಮಾಡೋಂಗಿಲ್ಲ, ವಿಚಾರಣೆ ಹಾಜರಾಗಲೇಬೇಕಾಗತ್ತೆ. ಈಗ ವಿಚಾರಣೆಗೆ ಪೊಲೀಸ್ನವರು ಕರೆದ್ರೆ ಹೋಗಲೇಬೇಕು, ಬಟ್ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ವಿಚಾರಣೆ ಆದ ನಂತರ. ಅದರ ಜೊತೆಗೆ ಷರತ್ತುಬದ್ಧ ಜಾಮೀನು ವಿಧಿಸಲಾಗಿದೆ. ನಿರೀಕ್ಷಣಾ ಜಾಮೀನು ಏನು ಸಿಕ್ಕಿದೆ ಅಲ್ಲ, ಷರತ್ತುಬದ್ಧ ಜಾಮೀನು ಇದು. ಅಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲೂ ಹೋಗಬಾರ್ದು. ಈಗ ಯೂಟ್ಯೂಬ್ ಮುಖಾಂತರ ಏನೆಲ್ಲ AI ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರಲ್ಲ, ಅದೆಲ್ಲ ದಾಖಲೆ ಇರಬೇಕು ಅನ್ನುವಂಥ ಒಂದು ಷರತ್ತುಬದ್ಧ ಜಾಮೀನು ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಯೂಟ್ಯೂಬರ್ ಸಮೀರ್ಗೆ, ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇರುತ್ತಾ? ಹೆಮ್ಕೋರ್ ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಆಗಸ್ಟ್ 19ರಂದು ನಿರೀಕ್ಷಣಾ ಜಾಮೀನನ್ನು ಸಲ್ಲಿಸಿದ್ರು. ಇವತ್ತು ಧರ್ಮಸ್ಥಳ ಪೊಲೀಸರು ಏನಿದ್ ಮಾಡಿದ್ದಾರೆ, ಅವರನ್ನ ಟ್ರೇಸ್ ಮಾಡಿ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಅವರು ಅಲ್ಲಿ ಇರ್ಲಿಲ್ಲ. ಇದೀಗ ಇದೇ ವೇಳೆ ಮಂಗಳೂರಿನ ನಿರೀಕ್ಷಣಾ ಜಾಮೀನು ಮಂಜೂರು ಸದ್ಯಕ್ಕೆ ನೀಡಿರುವಂತದ್ದು. ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿ ಮಂಗಳೂರು ಕೋರ್ಟ್ ಆದೇಶ ಹೊರಡಿಸಿರುವಂತದ್ದು. ಬೇರೆ ಸೆಕ್ಷನ್ಗಳನ್ನು ಹಾಕಿದ್ದರಿಂದ ಅವರಿಗೆ ಕೋರ್ಟ್ ಬೇಗನೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಅಲ್ಲದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಜುಲೈ 12ಕ್ಕೆ ಒಂದು ಸುಮೋಟೋ ಕೇಸನ್ನು ದಾಖಲಿಸಿದ್ರು. ಈ ನಿಟ್ಟಿನಲ್ಲಿ ಸಮೀರ್ MD ಮಂಗಳೂರು ಕೋರ್ಟ್ಗೆ ಆಗಸ್ಟ್ 19ರಂದು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು, ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಗುರುವಾರ ಅಂದ್ರೆ ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು. ಇಂದು ಮತ್ತೆ ವಿಚಾರಣೆ ನಡೆಸಿದ ಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತದ್ದು. ಹೀಗಾಗಿ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂತದ್ದು. ಹೇಮಕುಮಾರ್, ಶಂಶೀರ್, ಜಾಮೀನು ಯಾವ ಅಂಶಗಳ ಮುಖಾಂತರ ಜಾಮೀನು ಕೊಡಲಾಯಿತು ಅಂತ? ನಿರೀಕ್ಷಣಾ ಜಾಮೀನು ಹೇಗೆ ಅಂದರೆ ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಕೋರ್ಟ್? ಮುಖ್ಯವಾಗಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಏನ್ ಮಾಡಿದೆ, ಮೊನ್ನೆ ವಿಚಾರಣೆ ನಡೆಸಿತ್ತು, ಅದನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಅದು ತೀರ್ಪನ್ನ ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು. ಇಂದು ಮತ್ತೆ ವಿಚಾರಣೆ, ಯಾಕಂದ್ರೆ ಅವರ ವಿರುದ್ಧ ದಾಖಲಾದಂತಹ ಕೆಲ ಸೆಕ್ಷನ್ಗಳೇನಿದೆ ಅದು ಬೇಲೆಬಲ್ ಆಗಿದ್ದರಿಂದ, ಸುಟೇಬಲ್ ಆಗಿದ್ದರಿಂದ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಸಮೀರ್ ಅವರು ರಿಲೀಫ್ ಆಗಿರುವಂತದ್ದು. ಜೊತೆಗೆ ಇವತ್ತು ಕೂಡ ಉಜಿರೆಯಲ್ಲಿ ಕೂಡ ಆತ ಮಹೇಶ್ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ಉಡುಪಿ ಬ್ರಹ್ಮಾವರ ಠಾಣಾ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸಿದ್ರು ಅಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.